ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಲೇಟಾಗಿ ಎದ್ದಿರೋದಕ್ಕೆ ಕೆಲಸ ಕೂಡ ಜಾಸ್ತಿನೇ ಇದೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದು ಬಂದು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ಪಾತ್ರೆ ತೊಳೆಯೋದಕ್ಕಂತ ಹೇಳಿ ಕೂತ್ಕೊಂಡೆ. ರಾತ್ರಿಯೇ ಪಾತ್ರೆನ ತೊಳಿಲಿಲ್ಲ. ಸೊ ಯಾಕೋ ಡೈಲಿ ಅದೇ ರೂಟೀನಲ್ಲ, ಇನ್ನೇನು ಬಿಡು ಬೆಳಗ್ಗೆ ತೊಳೆದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅದರಲ್ಲಿ ಇವತ್ತು ಬುಧವಾರ ಬೇರೆ, ಹಾಗಾಗಿ ಬುಧವಾರ ಏನು ಜಾಸ್ತಿ ಕೆಲಸ ಇರೋದಿಲ್ಲ. ಅಂದರೆ ಪೂಜೆ ಗೀಜೆ ಎಲ್ಲ ಬೆಳಗ್ಗೆ ಬೇಗನೆ ಇಟ್ಕೊಳಲ್ಲ. ಹಾಗಾಗಿ ಬೆಳಗ್ಗೆನೇ ಎದ್ದು ತೊಳ್ಕೊಂಡಾಯ್ತು ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಲೇಝಿ ಆಗಿಬಿಟ್ಟೆ. ಅದಾದಮೇಲೆ ಇವತ್ತು ಏನು ಕೆಲಸ ಎಕ್ಸ್ಟ್ರಾ ಇದೆ ಅಂದರೆ ಮನೆ ಕೆಲಸ ಕೂಡ ಇದೆ. ಹಾಗೆ ಇವಾಗ ಸಂಘ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದ್ರೇ ಯಾವುದಾದ್ರೂ ಒಂದು ಚಿಕ್ಕದಾಗಿ ಇದ್ದೇ ಇರಬೇಕಲ್ವ, ಸಾಲ ಸಂಘ ಆ ಥರ. ಸೊ ಸಂಘದಲ್ಲಿ ನಾವು ಸ್ವಲ್ಪ ಸಾಲ ತೊಗೊಂಡಿದ್ವಿ. ಅದನ್ನು ಇವತ್ತು ಕಟ್ಟುವಂಥ ದಿನ, ಇವತ್ತು ಹೋಗಿ ಕಟ್ಟಬೇಕು. ಅದು ಒಂದು ಕೆಲಸ ಎಕ್ಸ್ಟ್ರಾ ಇದೆ. ಏನು ಮಾಡೋದಕ್ಕಾಗಲ್ಲ. ಇವಾಗ ಕಷ್ಟ ಅಂತ ಅಂದಾಗ ತೊಗೊಂಡಿರ್ತೀವಲ್ವ, ಅದನ್ನು ನಾವು ಕರೆಕ್ಟ್ ಟೈಮಿಗೆ ನಾವು ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ಹೋಗಿ ಕಟ್ಟಲೇಬೇಕು. ಇವಾಗ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಪಾತ್ರೆ ತೊಳೆಯೋದಕ್ಕೂ ಕೂಡ ಮನಸ್ಸು ಬರ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗಿಂದನೂ ಹೀಗೆ ಲೇಝಿ ಆಗ್ತಾಯಿದ್ದೀನಿ. ಅದರಲ್ಲಿ ಇನ್ನೊಂದೇನು ಗೊತ್ತಾ, ಸ್ಕೂಲ್ ಬೇರೆ ಇವಾಗೆಲ್ಲ ಆಫ್ ಡೇ ಇರುತ್ತೆ, ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋವಂಥದ್ದು ಜಾಸ್ತಿ ಟೆನ್ಷನ್ ಇರಲ್ಲ. ಹಾಗಾಗಿ ಸ್ವಲ್ಪ ಲೇಝಿ ಆಗಿಬಿಟ್ಟಿದ್ದೀನಿ ಇವತ್ತು. ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಬರ್ತಾ ನಾನು ತುಂಬ ಲೇಝಿ ಆಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ದಪ್ಪ ಕೂಡ ಆಗ್ತಾಯಿದ್ದೀನಿ. ಎಲ್ಲರೂ ತೆಳ್ಳಗಾಗ್ತಾ ಇದೆಯಾ ಅಂತ ಹೇಳ್ತಾಯಿದ್ರೆ, ಇಲ್ಲ ನಾನು ಸ್ವಲ್ಪ ದಪ್ಪ ಆಗ್ತಾಯಿದ್ದೀನಿ ಅಂತ ನನಗೆ ಎಲ್ಲೋ ಅನ್ನಿಸ್ತಾ ಇದೆ. ಯಾಕಂದರೆ ಸ್ವಲ್ಪ ಈ ಮಧ್ಯೆ ಜಾಸ್ತಿ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಆಯಿತು. ಊಟ ಎಲ್ಲ ಫುಡ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಇನ್ಮೇಲೆ ಎಲ್ಲ ಕರೆಕ್ಟ್ ಆಗಬೇಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕು, ಅವಾಗ ಕರೆಕ್ಟ್ ಆಗ್ತೀನಿ. ಹಾಗೆ ನಾನು ಏನಾದರೂ ಒಂದು ಹೇಳಿದರೆ ಅದಕ್ಕೆ ಏನಾದರೂ ಒಂದು ಅರ್ಥ ಮಾಡ್ಕೋತಾರೆ ಜನ. ಏನಾದರೂ ಒಂದು ವಿಡಿಯೋದಲ್ಲಿ ತೋರಿಸಿದ್ರು ಕೂಡ ಅದನ್ನೇ ಒಂದು ಬೇರೆ ರೀತಿ ತಿಳ್ಕೊತಾರೆ. ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಏನು ಮಾತಾಡೋದಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡೋವಂಥ ಸಿಚುವೇಶನ್ಸ್ ಬಂದುಬಿಟ್ಟಿದ್ದವು. ಏನು ಮಾಡೋಣ, ಹೇಗೆ ಮಾತಾಡಿದ್ರೂ ತಪ್ಪೇ, ನಾವು ನಾರ್ಮಲಾಗಿ ಮಾತಾಡಿದ್ರೂ ತಪ್ಪೇ, ಅಥವಾ ಸ್ವಲ್ಪ ಏನೋ ಒಂದು ಸ್ವಲ್ಪ ಮಧ್ಯದಲ್ಲಿ ಇಂಗ್ಲೀಷ್ ಮಾತಾಡಿದ್ರೂ ಕೂಡ ತಪ್ಪೇ. ಏನೋ ಒಟ್ಟು ಜನಕ್ಕೆ ತಪ್ಪು ಹುಡ್ಕೋದ್ರಲ್ಲೇ ಇರ್ತಾರೇನೋ ಅನ್ನೋ ಥರ ಆಗಿಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ. ಅವರವರು ಇದು ಅಲ್ವಾ ಗುಣ ಅದು. ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕ್ಲೇಬೇಕು ಅನ್ನೋರಿದ್ರೆ ಹುಡುಕ್ಬೋದು. ಏನು ಮಾಡೋದಕ್ಕಾಗಲ್ಲ. ಅವ್ರದ್ದು ಅದೇ ಕೆಲಸ ಇರುತ್ತೆ. ಏನು ಮಾಡೋದು. ಇವಾಗ ಫಸ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಆಗಲೇ ಒಲೆ ಕೂಡ ಹಚ್ಚಿ ಬಂದಿದ್ದೀನಿ. ಒಲೆ ಹಚ್ಚಿ ಬಂದುಬಿಟ್ರೆ ನನ್ನ ಕೆಲಸ ಒಂದು ಸ್ವಲ್ಪ ಮುಗ್ದಂಗೆ. ಯಾಕಂದರೆ ನೀರು ಕಾಯೋಷ್ಟರಲ್ಲಿ ಈ ಕೆಲಸನೂ ಕೂಡ ಆಗುತ್ತೆ. ಆಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮಾಡೋದಿದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು. ಹಾಗಾಗಿ ಫಸ್ಟು ಎದ್ದ ತಕ್ಷಣವೇ ಒಲೆ ಹಚ್ಬಿಡ್ತೀನಿ. ಅಮ್ಮ ಇವತ್ತು ವ್ಯಾಪಾರಕ್ಕೆ ಹೋಗಿದ್ದಾರೆ. ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಏನು ವ್ಯಾಪಾರಕ್ಕೆ ಹೋಗಿದ್ದಾರಮ್ಮ, ಏನು ಮಾಡ್ತಾರೆ ಕೆಲಸ ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರಿ. ಅಮ್ಮ ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ. ಹಾಗೆ ಇವಾಗ ಏನಂದರೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬರುತ್ತೆ ನೋಡಿ, ಸ್ಟ್ಯಾಂಡು ಆ ಥರ, ಇದು ಮಿರರು ಇಕ್ಕೋದಕ್ಕೆ, ಏನಾದರೂ ಸೋಪು ಆ ಥರ ಎಲ್ಲ ಸ್ಟ್ಯಾಂಡ್ಸ್ ಬರುತ್ತಲ್ಲ, ಆ ಥರದ್ದು ಬಾಟಲ್ಸು ಆ ಥರ ಅದನ್ನ ಮಾರ್ತಾರೆ. ದುಡ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲಲ್ಲ ಫ್ರೆಂಡ್ಸ್. ಏನು ಮಾಡೋದು, ನಮ್ಮ ಜೀವನ ಹೇಗಿದೆಯೋ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಹಾಗಾಗಿ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಾತಾಡೋ ಜನ ಮಾತಾಡ್ತಾರೆ, ಏನು ಮಾಡೋದು ಹೇಳಿ ಅಲ್ವಾ. ಸೊ ಏನು ಮಾಡೋದಕ್ಕಾಗಲ್ಲ. ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ. ಮಾತಾಡೋರು ಏನು ಬಂದು ನಮಗೇನು ಹೊಟ್ಟೆಗೆ ಊಟ ಮೈಗೆ ಬಟ್ಟೆ ಏನು ಕೊಡಲ್ವಲ್ಲ ಅಲ್ವಾ. ಹಾಗಾಗಿ ಯಾವುದೂ ಕೂಡ ತಲೆ ಕೆಡಿಸ್ಕೊಂಡಂಗೆ ನಮ್ಗೆ ಯಾವ ಕೆಲಸ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾನು ಕೂಡ ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಇವಾಗ ಭ್ರಮರನ್ನು ಸ್ಕೂಲಿಗೆ ಸೇರಿಸೋವರೆಗೂ ಬೇಡ, ಅದಾದಮೇಲೆ ಹೋಗೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಮತ್ತು ಕೆಲವೊಬ್ಬರು ಟೈಲರಿಂಗ್ ಬಗ್ಗೆ ಕೇಳ್ತಾಯಿದ್ರಿ. ಅಕ್ಕ ತುಂಬ ವಿಡಿಯೋದಲ್ಲಿ ಕಮೆಂಟ್ ಬರ್ತಾ ಇದೆ. ಆ ಸಿಸ್ಟರ್ಗೆ ಸಾರಿ ಕೇಳ್ತೀನಿ. ಏನಂದರೆ ಡ್ರೆಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ತೋರಿಸಿ ಯಾಕಂತ ಹೇಳಿದ್ರಿ. ನಮ್ಮ ಮನೇಲಿ ಮಿಷಿನ್ ಇಲ್ಲ ಫ್ರೆಂಡ್ಸ್. ಮಿಷಿನ್ನು ನಾನು ತೊಗೊಳೋಣ ಅಂದ್ಕೊಂಡೆ, ಬಟ್ ನನಗೆ ಮಿಷಿನ್ ತುಳಿತಾ ಸ್ವಲ್ಪ ಹೆಲ್ತಲ್ಲಿ ತೊಂದರೆ ಆಯಿತಾ, ಆರೋಗ್ಯದಲ್ಲಿ. ಹಂಗಾಗಿ ನಮ್ಮ ಮನೇಲಿ ಬೇಡ, ಹೋಗಬೇಡ ಟೈಲರಿಂಗಿಗೆ ಅಂತ ನಿಲ್ಲಿಸಿದ್ರು. ಹಾಗಾಗಿ ನಾನು ಟೈಲರಿಂಗ್ ಸ್ಟಾಪ್ ಮಾಡಿದೆ. ಬಟ್ ಕಟ್ಟಿಂಗ್ ಎಲ್ಲ ಬರುತ್ತೆ. ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಮಿಷಿನ್ ಇಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲಾಂದಿದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ನನಗೆ ತುಂಬ ಬೇಜಾರಾಯಿತು. ಇದು ಸೆಕೆಂಡ್ ಟೈಮ್ ನಾನು ಅಂದ್ಕೊಂಡು ಬಿಟ್ಟಿರೋಂಥದ್ದು. ನಾನು ರೆಡಿ ಇದ್ದರೂ ಕೂಡ ಇದು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತಂದೇಳಿ ಸ್ವಲ್ಪ ಬೇಜಾರಾಯಿತು.
ನೋಡೋಣ, ದೇವರು ಇದು ಒಂದೇ ಅಲ್ವಲ್ಲ, ಏನಾದ್ರು ನಮಗಂತಲೇ ಇನ್ನೊಂದು ಏನಾದರೂ ಇಟ್ಟಿರ್ತಾನೆ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ. ಇವಾಗ ಫಸ್ಟು ಏನಂದರೆ ಮೇನು ನನಗೆ ಮಕ್ಕಳಿಗೆ ಓದಿಸ್ಬೇಕು. ಹಾಗೆ ಫಸ್ಟು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಿದೆ ಅಂದರೆ ನನಗೆ ಎಲ್ಲಿಗಾರು ಈಗ ಹೊರಗಡೆ ಹೋಗಿ ದುಡಿಯೋದಕ್ಕೆ ನನಗೊಂದು ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಸುಮ್ಮನಾಗಿದ್ದೀನಿ. ಮತ್ತು ಪಾರ್ಲರ್ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಹಾಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಾತ್ರ ನಮ್ಮ ಮನೇಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಆಯಿತು ಮಾಡ್ಕೋ ಅಂತಂದೇಳಿ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವಾಗ ಫಸ್ಟು ಏನಂದರೆ ಮೇನು ಹೇಳಿದ್ನಲ್ಲ, ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿದ್ರೆ ನನಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೋಬೋದು. ಇವಾಗ ಪಾತ್ರೆ ಎಲ್ಲ ತೊಳೆದು ಬಂದೆ. ರಾತ್ರಿಯೇ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಆದರೂ ಕೂಡ ಒಂದು ಸಲ ಮತ್ತೆ ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಏನಾದರೂ ಒಂದು ಸ್ವಲ್ಪ ಧೂಳ ಅದು ಇದ್ದೇ ಇರುತ್ತಲ್ಲ, ಹಾಗಾಗಿ ಒರೆಸ್ಕೊಂಡ್ಬಿಡ್ತೀನಿ. ಮತ್ತು ಶೆಲ್ಫ್ ಮೇಲೆ ಬಾಕ್ಸ್ಗಳು ಎಲ್ಲಿ ಬೇಕಲ್ಲೇ ಇಟ್ಬಿಟ್ಟಿರ್ತಾರೆ, ಹಾಗಾಗಿ ಅದೆಲ್ಲ ಕೂಡ ನೀಟಾಗಿ ಜೋಡಿಸ್ಕೊಂಡು, ಮತ್ತು ರಾತ್ರಿ ಇರೋಂಥ ಸಾಂಬಾರು ಅದು ಪಲ್ಯ ಎಲ್ಲ ಇದ್ವು, ಅದನ್ನೆಲ್ಲ ಬಿಸಿ ಮಾಡಿ ತೆಗ್ದಿಕ್ತಾ ಇದ್ದೀನಿ. ಸುಮ್ಮನೆ ಅದನ್ನು ಚೆಲ್ಬಿಟ್ರೆ ಏನು ಬರುತ್ತೆ ಹೇಳಿ, ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಒಂದು ಹೊತ್ತು ಈಗ ಊಟಕ್ಕಾದರೂ ಆಗುತ್ತಲ್ಲ, ಹಾಗಾಗಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಇಕ್ತಾಯಿದ್ದೀನಿ. ರಾತ್ರಿ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ನಲ್ಲ, ಬೀಟ್ರೋಟ್ ಪಲ್ಯ ಸ್ವಲ್ಪ ಇತ್ತು. ನಮ್ಮ ಮನೆಯವರು ಬೀಟ್ರೋಟ್ ಪಲ್ಯ ಅಂದರೆ ತುಂಬ ಇಷ್ಟಪಡ್ತಾರೆ. ಚಪಾತಿ ಬೀಟ್ರೋಟ್ ಪಲ್ಯ ಇಲ್ಲ ಯಾವುದೇ ಪಲ್ಯ ಆಗಿರ್ಬೋದು. ಬೆಳಗ್ಗೆ ಟೈಮಲ್ಲಿ ಇವಾಗ ನೈಟ್ ಚಪಾತಿ ಮಾಡಿದ್ದೀವಿ, ಬೆಳಗ್ಗೆ ಮಿಕ್ಕಿದೆ ಅಂದರೆ ಅದನ್ನು ಅವರು ಟಿಫನ್ ಟೈಮಲ್ಲಿ ಸ್ವಲ್ಪನಾದರೂ ತಿಂತಾರೆ. ಅದು ಒಂದು ರೀತಿ ಅವ್ರಿಗೆ ನಾನು ಏನೇ ಟಿಫನ್ ಮಾಡಿದರೂ ಮೇನ್ ಅದು ಬೇಕೇ ಬೇಕು ಅವ್ರಿಗೆ. ಅದು ದೋಸೆ ಆಗಲಿ ಅಥವಾ ಏನೇ ಮಾಡಿರ್ಬೋದು, ಚಪಾತಿ ಇತ್ತಂದರೆ ಫಸ್ಟು ಚಪಾತಿ ತಿಂದುಬಿಟ್ಟು ನೆಕ್ಸ್ಟು ಟಿಫನ್ ಏನಾದರೂ ಇದ್ದರೆ ತಿಂತಾರೆ, ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬೆಳಗ್ಗೆ ಚಪಾತಿ ಆ ಥರ ಏನಾದರೂ ಇತ್ತಂದರೆ ನಮ್ಮ ಮನೆಯವ್ರದ್ದು ನನಗೆ ಟೆನ್ಷನ್ ಇರೋದಿಲ್ಲ, ಏನಾದರೂ ಮಾಡಿದರೆ ಅದನ್ನ ಸ್ವಲ್ಪ ತಿಂದುಬಿಟ್ಟು ಸುಮ್ಮನೆ ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಅವ್ರಿಗೆ ರೈಸ್ ಐಟಮ್ಗಿಂತ ಈ ಥರ ಚಪಾತಿ ರೊಟ್ಟಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ನನಗೆ ರೊಟ್ಟಿ ಮಾಡೋದಕ್ಕೆ ಇಷ್ಟ, ಆದರೆ ತುಂಬ ಕಷ್ಟ ಅಂತ ಅನ್ಕೋತೀನಿ ರೊಟ್ಟಿ ಮಾಡೋದು, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಹಂಗಾಗಿ ನಾನು ರೊಟ್ಟಿ ಬೇಗ ಮಾಡಲ್ಲ ಈಗ. ಮತ್ತು ಕರೆಕ್ಟಾಗೂ ನನಗೆ ಬರಲ್ಲ ಹೇಳಬೇಕಂದ್ರೆ, ಯಾಕಂದರೆ ಮದುವೆಗಿಂತ ಮುಂಚೆ ನಾನು ಏನು ಮಾಡೇ ಇಲ್ಲ. ಮದುವೆ ಆದಮೇಲೆ ಪ್ರತಿಯೊಂದು ಕೂಡ ನಾನು ಕಲ್ತಿದ್ದು, ಒಂದು ಟೀ ಮಾಡೋದಾಗಿರ್ಬೋದು, ಒಂದು ಅನ್ನ ಮಾಡೋದಾಗಿರ್ಬೋದು, ಯಾವುದು ಕೂಡ ನಂಗೆ ಬರ್ತಾ ಇರಲಿಲ್ಲ. ಜಸ್ಟ್ ಒಂದೇ ಒಂದು ಬರ್ತಾಯಿತ್ತು, ಅದು ನ್ಯೂಡಲ್ಸ್ ಮಾತ್ರ. 2 ನಿಮಿಷದ ನ್ಯೂಡಲ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿಂತಿದ್ವಿ ನೋಡಿ, ಅದನ್ನು ಮಾತ್ರ ಬರ್ತಾಯಿತ್ತು. ಅದೊಂದು ಮಾಡ್ಕೊಂಡು ತಿಂತಾಯಿದ್ದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಬರ್ತಾ ಇರಲಿಲ್ಲ. ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೋತಾ ಇದ್ದೀನಿ. ನಾನು ಏನಂದರೆ ತಲೆ ಸ್ನಾನ ಮಾಡಿ ಒಂದಿನ ಅಷ್ಟೇ ಗ್ಯಾಪ್ ಕೊಡ್ತೀನಿ. ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಅಂದರೆ ಇವತ್ತು ಒಂದಿನ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇನೇ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಅದು ಮೊದಲಿಂದನೂ ಕೂಡ ರೂಢಿ, ನಮ್ಮ ಮನೆಯಲ್ಲಿ ಮೊದಲಿಂದನೂ ಕೂಡ ನಂಗೆ ಹಾಗೆ ಬೆಳೆಸ್ಬಿಟ್ಟಿದ್ದಾರೆ. ತಲೆ ತುಂಬ ಎಣ್ಣೆ ಇರಬೇಕು, ನೀಟಾಗಿ ಜಡೆ ಹಾಕ್ಕೋಬೇಕು, ಮತ್ತು ಫೋಲ್ಡ್ ಮಾಡಿ ಹಾಕ್ಕೊಂಬಿಡ್ಬೇಕು ಜಡೆ, ಇದೇ ನನಗೆ ರೂಢಿ. ನಾರ್ಮಲಾಗಿದ್ದಾಗಲೂ ಕೂಡ ನಾನು ಹಾಗೆ ಹಾಕ್ಕೊತೀನಿ, ಒಂದೊಂದು ಸಲ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಕೂಡ ನಾನು ಹಾಗೆ ಹಾಕ್ಕೊತೀನಿ. ಕೆಲವೊಬ್ರು ಕೇಳ್ತಾಯಿದ್ರು, ಅಕ್ಕ ನಿಮ್ಮ ಹೇರ್ ಚೆನ್ನಾಗಿದೆ, ನೀವೇನು ಮಾಡ್ತೀರಾ ಹೇಳಿ ಅಂತ ಹೇಳಿ ಕೇಳ್ತಾಯಿದ್ರಿ. ನಾನು ಏನೂ ಮಾಡಲ್ಲ, ಇದು ಒಂದು ದಿನ ಗ್ಯಾಪ್ ಕೊಟ್ಬಿಟ್ಟು ತಲೆ ಸ್ನಾನ ಮಾಡಿದ್ದಾದಮೇಲೆ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ನೀಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಅದಾದಮೇಲೆ ಜಡೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ, ಮತ್ತು ಏನು ಮಾಡಲ್ಲ. ಮತ್ತು ಒಂದು 6 ತಿಂಗಳಿಗೆ ಒಂದು ಸಲ ಸ್ವಲ್ಪ ಹೇರ್ ಕಟ್, ಒಂಚೂರು ಜಾಸ್ತಿ ಮಾಡಿಕೊಂಡ್ರು ಕೂಡ ನಮ್ಗೆ ಹೇರ್ ಅಷ್ಟೊಂದು ಇದಾಗಲ್ಲ. ಒಂದು ಸ್ವಲ್ಪ ಇವಾಗ ಕವಲು ಹೊಡೆದು ಇರುತ್ತೆ ಅಂತ ಹೇಳ್ತೀವಲ್ಲ, ಸ್ಪ್ಲಿಟ್ ಎಂಡ್ಸ್ ಅಂತ, ಅದನ್ನು ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಹೇರ್ ಕಟ್ ಮಾಡ್ಕೊತ ಹೋದರೆ ನಿಜವಾಗ್ಲೂ ಅದು ಹೇರ್ ಲೆಂತ್ ಆಗಲ್ಲಲ್ವಾ, ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿಸ್ಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ. ನಾನು ಮೊದಲಿಂದ ಯೂಸ್ ಮಾಡೋದು 2 ಆಯಿಲು, ಒಂದು ಪ್ಯಾರಾಶೂಟು, ಆಮೇಲೆ ಪ್ಯಾರಾಶೂಟು ಆಯುರ್ವೇದಿಕ್ಕು, ಅದಾದಮೇಲೆ ಮಧ್ಯದಲ್ಲಿ ಡಾಬರ್ ವಾಟಿಕ ಅದೇನೇನೋ ಯೂಸ್ ಮಾಡಿದೆ. ಅದಾದಮೇಲೆ ಇವಾಗ ಏನದು ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ದುಡ್ಡು ಸುರಿದೆ. ಅದೆಲ್ಲ ವೇಸ್ಟ್ ಫ್ರೆಂಡ್ಸ್. ಆದಿವಾಸಿ ಹೇರ್ ಆಯಿಲ್ ನಿಜವಾಗ್ಲೂ ಏನು ವರ್ಕ್ ಆಗಲ್ಲ, ಸುಮ್ಮನೆ ಅದ್ರ ವಾಸನೆ ಅಂತೂ ಯಪ್ಪ ಎಷ್ಟು ವಾಸನೆ ಇರುತ್ತೆ ಗೊತ್ತಾ, ತುಂಬ ವಾಸನೆ ಇರುತ್ತೆ. ಅದನ್ನು ಹಚ್ಕೊಂಡಾಗ ಏನು ನಮ್ಗೆ ಹೇರ್ ಗ್ರೋತ್ ಬೇಕಲ್ಲ, ಹೇರ್ ಫಾಲ್ ಆಗ್ತಾಯಿದೆಯಲ್ಲ ಅಂತ ಹೇಳ್ಬಿಟ್ಟು ಹಚ್ಕೊಂಡೆ. ಬಟ್ ನನಗೆ ಅದೇನು ಯೂಸ್ ಆಗಲಿಲ್ಲ, ಸುಮ್ಮನೆ ದುಡ್ಡು ದಂಡ ಮಾಡಿಕೊಂಡೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಮಿಕ್ಕಿತ್ತು, ಅದನ್ನು ತೊಗೊಂಡು ನಾನು ಚೆಲ್ಲೇ ಬಿಟ್ಟೆ, ಅದನ್ನು ಇಡೀ ಬಾಟ್ಲಿಗೆ ಬಿಸಾಕ್ಬಿಟ್ಟೆ ನಾನು. ಏನು ಯೂಸ್ ಇಲ್ಲ ಫ್ರೆಂಡ್ಸ್. ಯಾರಾದರೂ ಆದಿವಾಸಿ ಹೇರ್ ಆಯಿಲ್ನ ಯೂಸ್ ಮಾಡಬೇಕಂತ ಇದ್ದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ಏನು ಯೂಸ್ ಇಲ್ಲ, ಸುಮ್ಮನೆ ನಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಅದ್ರ ಬದಲು ಚೆನ್ನಾಗಿ ಉಣ್ಕೊಂಡು ತಿಂದ್ಕೊಂಡು ನಿದ್ದೆ ಆರಾಮಾಗಿ ಮಾಡಿಕೊಂಡು ಯಾವುದೇ ಟೆನ್ಷನ್ ಇಲ್ದಂಗಿದ್ರೆ ನಮ್ಮ ಕೂದಲು ತಾನಾಗೆ ಬೆಳೆಯುತ್ತೆ ಅಷ್ಟೇ, ಮತ್ತಿನ್ನೇನು ಇಲ್ಲ. ಹಾಗೆ ಇವಾಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಟೀ ಮಾಡಿಕೊಂಡೆ. ಇದು ನಮ್ಮನೇಲಿ ಬಂದಿರೋಂಥ ಒಂದು ಪುಟ್ಟ ಟೀ ಕಪ್ಪು, ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದರಲ್ಲಿ ಟೀ ಕುಡಿತಾ ಇದ್ದೀನಿ.
ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಟೀ ಮಾಡಿಕೊಟ್ಟೆ. ಅವರು ಯಾವಾಗೋ ಒಂದು ಸಲ ಟೀ ಕುಡಿಯೋದು. ಒಂದೊಂದು ಸಲ ನಾನು ಮಾಡಿಕೊಡಲ್ಲ ಅನ್ನೋ ಟೈಮಲ್ಲೇ ಟೀ ಮಾಡಿಕೊಡು ಅಂತ ಹೇಳ್ತಾರೆ. ಒಂದು ಸಲ ನಾನು ಟೀ ಮಾಡಿ ಇಟ್ಟಾದಮೇಲೆ ನಂಗೆ ಟೀ ಬೇಡ ಅಂತ ಹೇಳ್ತಾರೆ. ಏನು ಮಾಡೋದು ಹೇಳಿ, ಏನೂ ಮಾಡೋ ಹಾಗಿಲ್ಲ. ಇವಾಗ ನನ್ನ ಸರ್ದಿ ಈಗ ಕುತ್ಕೊಂಡು ಟೀ ಕುಡಿಬೇಕು. ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಟೀ ಅಂದರೆ ನನಗೆ ತುಂಬ ಇಷ್ಟ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ. ಟೀಗಿಂತ ತುಂಬ ಎಕ್ಸ್ಟ್ರಾ ಇಷ್ಟ ಅಂದರೆ ಕಾಫಿ. ಆದರೆ ಇವಾಗ ಬೇಸಿಗೆಗಾಲ ಅಲ್ಲ, ಈ ಟೈಮಲ್ಲೆಲ್ಲ ಕುಡಿಯೋದಕ್ಕಾಗಲ್ಲ ಕಾಫಿನ. ಹಾಗಾಗಿ ನಾನು ಬೇಸಿಗೆಗಾಲದಲ್ಲಿ ಜಾಸ್ತಿ ಕುಡಿಯೋಲ್ಲ. ಮತ್ತು ಇವತ್ತು ಟಿಫನ್ನು ಉಪ್ಪಿಟ್ಟು ರೈಸು ಹಾಗೆ ಟೊಮೆಟೊ ಉಪ್ಪಿನಕಾಯಿ, ಇದು ಇಷ್ಟು ಇವತ್ತು ನಮ್ಮ ಟಿಫನ್ನು. ನನ್ನ ಮಗನಿಗೆ ಫೇವ್ರೇಟ್ ಆಗಿಬಿಟ್ಟಿದೆ ಇದನ್ನು ಮಾತ್ರ. ಅಮ್ಮ ಇದೇ ಮಾಡಮ್ಮ ಅಂತ ಹೇಳಿ ಕೇಳ್ಕೊತಾನೇ ಇರ್ತಾನೆ. ಹಾಗಾಗಿ ಇವತ್ತು ಅದನ್ನು ಮಾಡಿದ್ದೀನಿ. ಮತ್ತು ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೂ ಕೂಡ ಜೋಡು ಸಿಕ್ಬಿಟ್ಟಿದ್ದೀನಿ. ಬೆಳಿಗ್ಗೆನೇ ಅಡುಗೆ ಕೆಲಸನೂ ಎಲ್ಲ ಮುಗ್ದೋಗ್ಬಿಡ್ತು ಅಂದರೆ ಮಧ್ಯಾಹ್ನದ ಹೊತ್ತು ನಾವು ಸ್ವಲ್ಪ ಫ್ರೀಯಾಗಿರ್ಬೋದು. ಇಲ್ಲ ಅಂದರೆ ಈ ಬಿಸಿಲಲ್ಲಿ, ಅದು ನಮ್ಮ ಮನೇಲಿ ಸೀಟಿನ ಮನೆ, ಮೊದಲೇ ಜಳ ಜಾಸ್ತಿ. ಅದರಲ್ಲಿ ಇಲ್ಲಿ ನಾನು ಅಡುಗೆ ಮಾಡ್ಕೊತ ಕೂತ್ಕೊಂಡೆ ಅಂದರೆ ನಿಜವಾಗ್ಲೂ ಆ ಹರಿಹರ, ಬ್ರಹ್ಮ, ವಿಷ್ಣು, ಶಿವ ಎಲ್ಲ ಮುಕ್ಕೋಟಿ ದೇವ್ರುಗಳು ಇಲ್ಲೇ ಅಡುಗೆ ಮನೆಯಲ್ಲೇ ಪ್ರತ್ಯಕ್ಷ ಆಗಿಬಿಡ್ತಾನೆ ನನಗೆ. ಆ ರೇಂಜಿಗಿರುತ್ತೆ, ಹೇಳ್ಕೊಳೋದಕ್ಕಾಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೆಳಗ್ಗೆನೇ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನು ಸ್ವಲ್ಪ ರೈಸು ಮಧ್ಯಾಹ್ನದ ಹೊತ್ತು ಮಾಡೋ ಟೈಮಲ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಬಂದು ಕುತ್ಕೊಂಡ್ಬಿಡ್ತೀನಿ ಹೊರಗಡೆ. ಎಷ್ಟೊತ್ತಾದ್ರೂ ಬೆಳಗ್ಗೆ ಒಂದು 10-11 ಗಂಟೆ ಆಯಿತು ಅಂದರೆ ನಾವು ಜಾಸ್ತಿ ಹೊರಗಡೆನೇ ಇರ್ತೀವಿ. ಸಂಜೆ ಒಂದು 3 ಗಂಟೆ ಆಗೋವರೆಗೂ ಹೊರಗಡೆನೇ ಕೂತಿರ್ತೀವಿ. ಅದಾದಮೇಲೆ ಸ್ವಲ್ಪ ಬಿಸಿಲೆಲ್ಲ ಇಳೀತಾ ಬರುತ್ತೆ ನೋಡಿ, ಅವಾಗ ಒಳಗಡೆ ಬಂದು ಕುತ್ಕೊತೀವಿ. ಇವಾಗ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಭ್ರಮರನ್ ಹೇರ್ ಕಟ್ ಕೂಡ ಮಾಡಿಸಿದ್ದಾಯಿತು. ಯಾಕಂದರೆ ಅವಳಿಗೆ ಹೇರ್ ಸ್ವಲ್ಪ ಲೆಂತ್ ಇತ್ತು. ಆದರೂ ಏನಂದರೆ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಬಿಡೋಣ, ಇವಾಗಲೇ ಬೇಡ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡಿಸ್ಬಿಟ್ಟೆ. ಅವಳು ಕೂಡ ಇಲ್ಲಮ್ಮ ಕಟ್ ಮಾಡಿಸು, ನನಗೆ ಬೇಡ ಅಂತ ಅವಳು ಹೇಳಿದ್ಲು. ಅದಕ್ಕೆ ಸರಿ ಬಿಡು ಅಂತ ಹೇಳಿ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದು ಅವಳಿಗೆ ಈಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ನೋಡಿ. ಇವತ್ತು ಎಷ್ಟು ಕೆಲಸ ಆಯಿತು. ಅವಳನ್ನ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದೆ. ಹೇರ್ ಕಟ್ ಮಾಡಿಸ್ಕೊಂಬಂದು ಮನೆಯಲ್ಲೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅವಳನ್ನ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಅವಳಿಗೆ ಹೋಮ್ವರ್ಕ್ ಮಾಡಿಸ್ಕೊಂತ ಕೂತಿದ್ದೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ತಕ್ಷಣ ಮತ್ತೆ ಹೊರಡಬೇಕು. ಎಲ್ಲಿಗೆ? ಅಜಯ್ನ ಕರ್ಕೊಂಬರೋಕ್ಕೆ. ಅವನದು ಸ್ವಲ್ಪ ಟೈಮ್ ಆದ ತಕ್ಷಣವೇ ಮತ್ತೆ ಅವನ ಸ್ಕೂಲ್ ಕಡೆ ಹೋಗಬೇಕು ನಾನು ಕರ್ಕೊಂಬರೋದಕ್ಕೆ. ಹಾಗಾಗಿ ಫಸ್ಟು ಬೇಗ ಹೋಮ್ವರ್ಕ್ ಮಾಡ್ಕೊಳ್ಳೋಣ ನೀನು ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಹೋಮ್ವರ್ಕ್ ಫಾಸ್ಟಾಗಿ ಹೋಮ್ವರ್ಕ್ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಡ್ತು. ಇವಳಿಗೆ ಏನಂದರೆ ಡೈಲಿ ಒಂದು ಎಷ್ಟೇ ಕೊಟ್ಟಿದ್ರು ಅಮ್ಮ ನಂಗೆ ಜಾಸ್ತಿ ಕೊಟ್ಟಿದ್ದಾರೆ ಹೋಮ್ವರ್ಕ್ ಅಂತ ಹೇಳ್ತಾನೆ ಇರ್ತಾಳೆ. ನಾನು ನಮ್ಮ ನಿಂಗೆ ಜಾಸ್ತಿ ಕೊಟ್ಟಿದ್ದಾರೆ, ನೀವು ಸುಮ್ಮನೆ ಬರೀಯಮ್ಮ ಅಂತ ಹೇಳಿ ನಾನು ಕೂಡ ಡೈಲಿ ಅದನ್ನೇ ಹೇಳ್ತಿರ್ತೀನಿ. ಅವಳು ಡೈಲಿ ಅದನ್ನೇ ಹೇಳ್ತಿರ್ತಾಳೆ. ಏನು ಮಾಡೋದಕ್ಕಾಗಲ್ಲ. ಇವಾಗ ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ನಮ್ಮ ಏರಿಯಾ ಮೇನ್ ರೋಡು, ಓಕೆನಾ. ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ದ್ವಾರ ಬಾಗಿಲಿದು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇವಾಗ ಯುಗಾದಿ ಟೈಮಲ್ಲ, ಹಾಗಾಗಿ ದ್ವಾರ ಬಾಗಿಲಿಗೆ ಅದಕ್ಕೆಲ್ಲ ಪೇಂಟ್ ಮಾಡಿ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ನಿಂತ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ವೆಯ್ಟ್ ಮಾಡಿಕೊಂಡು. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಜೊತೆಗೆ ಹೋಗ್ತೀವಿ ಸ್ಕೂಲಿಗೆ. ಹೋಗಿ ಮಕ್ಕಳನ್ನ ಕರ್ಕೊಂಬರ್ತೀವಿ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಅವಳು ಏನಾದರೂ ಬೇಗ ಬಂದಳಂದರೆ ಅವಳು ಇಲ್ಲಿ ವೆಯ್ಟ್ ಮಾಡ್ತಾಳೆ, ನಾನು ಬೇಗ ಬಂದೆ ಅಂದರೆ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಇಬ್ಬರು ಆ ಥರ ವೆಯ್ಟ್ ಮಾಡಿಬಿಟ್ಟು ಹೋಗಿ ಕರ್ಕೊಂಬರ್ತೀವಿ. ಅದಾದಮೇಲೆ ಇದು ನೈಟ್ ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಎಣ್ಣೆಲಿ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಇದು ಚಟ್ನಿ ರೆಡಿ ಆಗುತ್ತೆ. ಹಾಗೆ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇದೇನಪ್ಪ ಬಾಣಲಿ ಹಿಂಗಾಗಿದೆ ಅಂತ ಅಂದ್ಕೋಬೇಡಿ. ಏನಂದರೆ ಇದರೊಳಗಡೆ ಟೊಮೆಟೊ, ಹಸಿಮೆಣ್ಸಿಕಾಯಿ ಎಲ್ಲ ಹುರ್ಕೊಂಡಿದ್ದೆ. ಅದರೊಳಗೇ ಇವಾಗ ಒಂದು ರೀತಿ ಗೊಜ್ಜಿನ ಥರ ಮಾಡ್ತಾಯಿದ್ದೀನಿ. ಇವಾಗ ಚಿತ್ರಾನ್ನದ ಗೊಜ್ಜು ಇರುತ್ತಲ್ವ, ಅದೇ ರೀತಿ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಚಪಾತಿ, ರೊಟ್ಟಿಗೆ ತುಂಬ ಇಷ್ಟಪಡ್ತಾರೆ. ಅವರು ಇವಾಗ ಬರ್ತಾ ರೊಟ್ಟಿ ತೊಗೊಂಬರ್ತೀನಿ ಅಂತ ಹೇಳಿದರು. ಹಾಗಾಗಿ ರೊಟ್ಟಿಗೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಚಟ್ನಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಬಿಟ್ಟು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಎಣ್ಣೆಲೇ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೈಸಿಗೂ ನೀವು ಯಾವುದು ಕಾಂಬಿನೇಷನ್ ಮಾಡಿಕೊಂಡ್ರೂ ಕೂಡ ಸೂಪರೇ.
ಕೊನೆಗೆ ದೋಸೆ ಕಾಂಬಿನೇಷನ್ ಮಾಡಿಕೊಂಡ್ರೂ ಕೂಡ ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. ಇಲ್ಲಿ ಇವಾಗ ಒಗ್ಗರಣೆ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ. ನನ್ನ ಮಗಳಿಗೆ ಇದು ಚಿತ್ರಾನ್ನ ಗೊಜ್ಜಲ್ಲಮ್ಮ, ನಾನು ತಿಂತೀನಿ ಅಂತ ಹೇಳಿ ಅವಳು ಅದನ್ನೇ ಹೇಳ್ತಾ ಇದ್ಲು. ಸರಿ ಅಮ್ಮ ಆಯಿತು ತಿನ್ನು ಅಂತಂತ ಹೇಳಿ ನಾನು ಸುಮ್ಮನಾದೆ. ನೋಡಿ ಸೂಪರಾಗಿರೋಂಥ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ. ಹಾಗೆ ಮೊಸರು ಕೂಡ ಜೊತೆಗೇ ಇಟ್ಟಿದ್ದೀನಿ. ಸ್ವಲ್ಪ ಮೊಸರು ಸ್ವಲ್ಪ ಟೊಮೆಟೊ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಇರುತ್ತೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.